ಹೋಗ್ತಿದ್ಯವ? ಇಲ್ಲೋಡು, ತಪ್ಪೆಲ್ಲ ನಂದೆ. ನಾನು ಏನ್ ಹೇಳಿಕ್ ಬಂದೀನಿ ಅಂದ್ರೆ ನೀವೇನೇನು ಹೇಳಕ್ ಬೇಕಾಗಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಟ್ಬಿಡಿ ಅಂದ್ರೆ ಹೆಂಗವ? ಒಬ್ಬಾಕಿ ಎಲ್ಲಿ ಹೋಗ್ತಿ? ಇಲ್ಲೋಡು, ಅವತ್ತು ನನ್ ತಲೆ ಕೆಟ್ಟು ಹೋಗಿತ್ತು. ಯಾವ್ದು ಸರಿ ಯಾವ್ದು ತಪ್ಪು ನನಗೊಂದು ಗೊತ್ತಾಗ್ಲಿಲ್ಲ. ನೋಡು ಮಗಳ, ನಾನು ಆಗಲೇ ಒಬ್ಬ ಮಗ ನನ್ನ ವಿಶ್ವನ್ನ ಕಳ್ಕೊಂಡ್ಬಿಟ್ಟಿದ್ದೆ. ಆಗ ವಿಶ್ವನ್ ರೂಪ ಹೊತ್ಕೊಂಡು ಇನ್ನೊಬ್ಬ ಮಗ ಉಸಿರಾಡ್ತಾನೆ ಅಂದಾಗ ನಾನ್ ಸ್ವಾರ್ಥಿ ಆಗ್ಬಿಟ್ಟೆ. ಒಬ್ಬ ತಾಯಿಯಾಗಿ ನಾನು ಅದಕ್ಕೆ ಒಪ್ಕೊಂಡ್ಬಿಟ್ಟೆ ಮಗಳ. ಆದ್ರೆ ಇಲ್ಲೋಡು, ಈ ವಿಷಯನ ನಿನಗೆ ಹೇಳ್ಬೇಕಂತ ನಾನು ಶಾರದಮ್ಮನವ್ರ ಮನೆಗೆ ಬಂದಿದ್ದೆ. ಆದ್ರೆ ನಿನ್ ಮಾರಿ ನೋಡಿ ಅದು ಹೇಳಲಿಕ್ಕೆ ನನಗೆ ಶಕ್ತಿನೇ ಬರ್ಲಿಲ್ಲ. ನಾನು ತಪ್ಪು ಮಾಡಿನಿ ಖರೆ. ಆದ್ರ ಅನು ನಿಂಗೆಲ್ಲ ಹೇಳಿ ಅನ್ಕೊಂಡಿದ್ದೆ. ನಿಂಗೆ ಈ ವಿಷಯ ಎಲ್ಲ ಗೊತ್ತೇ ಇಲ್ಲ ಅನ್ನೋದು ನನಗೆ ಖರೇನೇ ಗೊತ್ತಿರ್ಲಿಲ್ಲ ಮಗಳ. ಏನು ಈಗ ನೀನು ಸಾವಕಾಶಿರು. ಅವತ್ತೇನಾಯ್ತಂತ ಬೇಡ, ಬೇಕಾಗಿಲ್ಲ. ನೀವ್ ಏನು ಮಾತಾಡ್ಬೇಡಿ. ನಿಮಗ್ ಇಷ್ಟ ಬಂದಂಗ್ ನೀವ್ ಮಾಡಾಯ್ತಲ್ಲ, ಈಗ ನನಗ್ ಹೇಗ್ ಬೇಕೋ ನಾನು ಹಾಗೆ ಮಾಡ್ತೀನಿ. ಅನು ಫೋನ್ ಮಾಡ್ಲಿಕ್ಕತ್ತಾಳ. ಹಲೋ ಹಲೋ ಅಮ್ಮ, ನಾನು ಅನು ಮಾತಾಡ್ತಿದ್ದೀನಿ. ಆರಾಧನಾ ಅವರು ಅಲ್ಲಿಗೆ ಬಂದ್ಮೇಲೆ ನನ್ನ ಕೈಲಿ ಕಾಲ್ ಮಾಡೋದಕ್ಕಾಗ್ಲಿಲ್ಲ. ಅವ್ರ ಫೋನ್ ನಾಟ್ ರೀಚೇಬಲ್ ಬರ್ತಿದೆಯಲ್ಲ, ಎಲ್ಲಿದ್ದಾರೆ ಅವರು? ಅವ್ರಿಗೆ ಫೋನ್ ಕೊಡ್ತೀರಾ? ಅನು, ಅವಳು ಇಲ್ಲ. ಅನು ಅಮ್ಮ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅವರು? ನನ್ನ ತಡಿಬ್ಯಾಡಿ ಅಂತ ಹೇಳಿ ಹೊರಟೋದ್ಲು. ಹೊರಟೋದ್ರ? ಏನಮ್ಮ ಹೇಳ್ತಿದ್ದೀರಾ? ಅವಳಿಗೆ ಖರೆ ವಿಷಯ ಹೇಳಿದ್ದಕ್ಕ ಕೋಪ ಮಾಡ್ಕೊಂಡು ಹೊಂಟೋದ್ಲು. ಅನು, ನಾವ್ ಎಷ್ಟು ಬೇಡ ಅಂತ ಹೇಳಿದ್ರು ಕೇಳದೆ ಎಲ್ಲಿ ಹೋಗ್ತೀನಿ ಅಂತಾನು ಹೇಳ್ದೆ ಹೊರಟೋದ್ಲು. ಅಮ್ಮ ಅಮ್ಮ ನೀವೇನು ಗಾಬರಿ ಮಾಡ್ಕೋಬೇಡಿ. ನಾನು ಆರಾಧನಾ ಅವ್ರ ಹತ್ರ ಮಾತಾಡ್ತೀನಿ. ಆಕಿ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ. ಅನು, ನಿಮಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡ್ರಿ, ಈಗ ನನಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋತೀನಿ ಅಂತ ಹೇಳಿ ಹೊಂಟೋದ್ಲು. ಆಕೆ ಏನಾದ್ರು ಮಾಡ್ಕೊಂಡ್ಬಿಡ್ತಾಳೇನೋ ಅನ್ನೋ ಭಯ ಆಗ್ಲಿಕ್ಕತ್ಯದ. ಹೆದರ್ಕೋಬೇಡಿ ಅಮ್ಮ, ಅವ್ರಿಗೆ ಏನಾಗೋದಕ್ಕೂ ನಾನು ಬಿಡಲ್ಲ. ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ. ನಮ್ಮೆಲ್ಲರಿಂದ ಆರಾಧನಾ ಅವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಇದನ್ನ ನಾನೇ ಸರಿ ಮಾಡಬೇಕು. ಬುದ್ಧಿ ಗಿದ್ದಿದೇನ? ಸಡನ್ ಬ್ರೇಕ್ ಹಾಕ್ಬಿಟ್ರೆ ಹಿಂದ ಬರೋರ್ ಗತಿ ಏನು? ಓಹೋ, ದೊಡ್ಡ ದೊಡ್ಡ ಗಾಡಿ ಮುಟ್ಟು ಶೋಕೆ ಮಾಡಕ್ ಬರ್ತೀರಾ? ಹಲೋ, ಒಂದು ನಿಮಿಷ. ಸುಮ್ಮನೆ ಯಾರಾದರೂ ಗಾಡಿ ನಿಲ್ಲಿಸ್ತಾರಾ? ಏನಾದರೂ ರೀಸನ್ ಇದ್ರೆ ಮಾತ್ರ ನಿಲ್ಲಿಸ್ತಾರೆ ತಾನೆ. ಮೊದಲು ಸಭ್ಯವಾಗಿ ಮಾತಾಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಅವ್ರನ್ನೇನು ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಮೊದಲು ಹೆಣ್ಮಕ್ಳ ಹತ್ರ ಹೇಗೆ ನಡ್ಕೋಬೇಕು ಅಂತ ತಿಳ್ಕೊಳ್ಳಿ. ಹಲೋ, ಯಾಕೆ ಹೋಗ್ತಾ ಇದ್ದೀರಾ? ಅವ್ರ ಜೊತೆ ಯಾಕೆ ಜಗಳ? ಮತ್ತೆ ಅವ್ನು ಬಿಹೇವ್ ಮಾಡೋದು ನೋಡಿ. ಅವ್ರ ಕತೆ ಬಿಡಿ, ನೀವ್ಯಾಕೆ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ? ಮತ್ತೆ ನೀವು ಕೋಪದಲ್ಲಿ ಸಡನ್ ಆಗಿ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ರಲ್ಲ, ಎಲ್ಲಿಗೆ ಹೋಗ್ತಿದ್ದೀರ ಅಂತ ತಿಳ್ಕೊಳಕ್ಕೆ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದೆ. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನು ಎಷ್ಟು ದೂರ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತೀರಾ? ನೀವು ಎಲ್ಲಿವರೆಗೂ ಹೋಗ್ತಿರೋ ಅಲ್ಲಿವರೆಗೂ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತೀನಿ. ಸರಿ, ಆರಾಧನಾ ಅವರು ನನ್ನನ್ನು ಬರೋದಕ್ಕೆ ಹೇಳಿದ್ದಾರೆ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಅಲ್ಲಿವರೆಗೂ ನನ್ನನ್ನು ಫಾಲೋ ಮಾಡ್ಕೊಂಡು ಬರೋ ಪರ್ಮಿಷನ್ ಇದೆ. ಅದಾದ್ಮೇಲೆ ನೀವು ಆರಾಧನಾ ಅವ್ರ ದಾರಿಲೇ ಹೋಗ್ಬೇಕು. ಅಂದ್ರೆ ನೀವು ಅವ್ರ ಜೊತೆಗೆ ಹೋಗ್ಬೇಕು ಅಂತ ಅರ್ಥ.
ನಾನು ಯಾಕೆ ಅವ್ರ ಜೊತೆ ಹೋಗ್ಬೇಕು? ನೋಡಿ, ಈ ಪ್ರಶ್ನೆಗೆ ನಾನು ತುಂಬಾ ಸತಿ ಉತ್ತರ ಕೊಟ್ಟಿದ್ದೀನಿ. ಈಗಾಗಲೇ ಸಂಜೆ ಆಗ್ತದೆ. ರಾತ್ರಿ ಆಗೋದಕ್ಕೂ ಮುಂಚೆ ನಾವು ಅವ್ರನ್ನ ಮೀಟ್ ಮಾಡಿದ್ರೆ ಆಗ್ಲೇ ನಾವು ವಾಪಸ್ ಬರೋದಕ್ಕೆ ಅನುಕೂಲ ಆಗೋದು. ಹೊರಡೋಣವಾ? ಯಾಕೆ ಇಷ್ಟೊಂದು ರೂಢ್ ಆಗ್ತಿದ್ದೀರಾ? ನನ್ ಬೇಕು ಬೇಡ ಯಾವುದಕ್ಕೂ ಬೆಲೆನೇ ಇಲ್ವಾ? ನನ್ ಬೇಕು ಬೇಡಗಳನ್ನೆಲ್ಲ ಮರೆತು ನಾನು ತುಂಬಾ ದಿನಗಳಾಯ್ತು. ಅದಕ್ಕಿಂತ ಹೆಚ್ಚಾಗಿ ಸ್ವಾರ್ಥಕ್ಕಿಂತ ಧರ್ಮ ಪಾಲಿಸ್ಬೇಕು. ಒಬ್ಬರನ್ನ ಬಲವಂತವಾಗಿ ಹಿಂಸೆ ಮಾಡಿ ನಿಮಗ್ ಬೇಕಾದಾಗೆ ನಡ್ಸ್ಕೊಳ್ಳೋದು ನಿಮ್ಮ ಧರ್ಮನ? ಇದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಲ್ವಾ? ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಮ್ಮ ಹೇಳ್ದಾಗೆ ಅವ್ರ ಗಂಡ ಸತ್ತೋಗಿದ್ದಾನೆ. ಹೌದು, ಆರಾಧನ ಅವರು ಅವ್ರ ಗಂಡ ಸತ್ತಿದ್ದಾರೆ ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂದ್ರೆ ಅವ್ರ ಗಂಡ ಕಣ್ಮುಂದೆನೆ ಇರ್ಬೇಕಾದ್ರೆ ಅವ್ರು ಸತ್ತಿದ್ದಾರೆ ಅಂತ ಅವ್ರು ಹೇಗೆ ಒಪ್ಕೋತಾರೆ? ಯಾರ ಮನೆಗೆ ಯಾರು ಯಾಕೆ ಬಂದ್ರು, ಇವತ್ತೇನ್ ಅಡ್ಗೆ, ಮನೇಲಿ ನಡೆಯೋ ಜಗಳ, ಒಬ್ರಿಗೊಬ್ರು ಕಷ್ಟ ಸುಖದಲ್ಲಿ ಭಾಗಿ. ಈ ತರ ಆಗೋದು ಈ ವಟಾರದಲ್ಲಿ ಬಿಟ್ಟು ಇನ್ನೆಲ್ಲಿರುತ್ತೆ ಹೇಳಿ? ನಿನ್ ಮಾತು ನಾನು ಹೋಗ್ತೀನಿ ಕಣಮ್ಮ. ಸುಬ್ಬಣ್ಣ, ಮಗಳು ಅಳಿಯನ್ನ ಇವತ್ತೇ ಬರಕ್ ಹೇಳಿದಿರ್ತಾನೆ. ಅಂಕಲ್, ಅನುನ ಇವತ್ತೇ ಬರೋಕ್ ಹೇಳಿ. ಅವಳ ಹತ್ರ ಮಾತಾಡೋಕ್ ತುಂಬಾ ಇದೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ, ಬ್ಯಾಟ್ರಿ ಲೋ ಇದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಫೋನ್ ಯೂಸ್ ಮಾಡ್ತೀರಾ? ಬೇಡ, ಆರಾಧನ ಅವರು ಲೊಕೇಶನ್ ಶೇರ್ ಮಾಡಿದ್ದಾರೆ. ನೀವು ಇದನ್ನ ನಿಮ್ಮ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೊಡಿ. ಯಾರು? ಸುಬ್ಬು ಅವ್ರು ಕಾಲ್ ಮಾಡ್ತಿದ್ದಾರೆ. ನೀವೇ ಮಾತಾಡ್ತೀರಾ? ಬ್ಯಾಟ್ರಿ ಲೋ ಇದೆ, ಬೇಗ ಬೇಗ ಮಾತಾಡಿ. ಲೌಡ್ ಸ್ಪೀಕರ್ ಆನ್ ಮಾಡಿ. ಹಾ. ಹಲೋ ಮಗಳೇ, ನಮಸ್ಕಾರ. ಓಹೋ ಅಳಿ ಅಂದ್ರೆ ನಾನು ನಿಮಗ್ ಫೋನ್ ಮಾಡ್ಬಿಟ್ನಾ? ಇಲ್ಲ ಇಲ್ಲ, ನೀವು ಅನು ಅವ್ರಿಗೆ ಕಾಲ್ ಮಾಡಿದ್ದೀರಾ? ಓ, ನೀವಿಬ್ರು ಜೊತೆಯಲ್ಲಿದ್ದೀರಾ? ಕ್ಷಮಿಸಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಇಲ್ಲ, ಹಂಗೇನಿಲ್ಲ. ಅನು ಅವರು ಕಾರ್ ಡ್ರೈವ್ ಮಾಡ್ತಿದ್ದಾರೆ. ಹೇಳಿ, ಏನಾದರೂ ಅರ್ಜೆಂಟ್ ಇತ್ತಾ? ಓ, ನಾನು ಡ್ರೈವ್ ಮಾಡ್ತಿದ್ದಾಳಾ? ಇಬ್ರು ಎಲ್ಲಾದ್ರೂ ಹೊರಗಡೆ ಹೊರಟಿದ್ದೀರಾ ಅಥವಾ ಆಫೀಸಿಂದ ಮನೆಗೆ ಹೊರಟಿದ್ದೀರಾ? ಇಲ್ಲ, ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀವಿ. ಅಳಿ ಅಂದ್ರೆ ನಾನು ಯಾತಕ್ಕೆ ಫೋನ್ ಮಾಡಿದೆ ಅಂದ್ರೆ, ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ದಂಪತಿಗಳಿಬ್ರು ನಮ್ಮ ಮನೆಗೆ ಬರಬೇಕು. ನಾವೆಲ್ಲ ಸೇರಿ ಹಬ್ಬ ಆಚರಿಸೋಣ ಅಂತ. ಅದು ನಾಳೆನಾ? ಹ್ಞೂ, ನೋಡಿ, ನೀವೇನು ನೆಪ ಹೇಳೋ ಹಾಗಿಲ್ಲ. ನಮ್ಮ ಒಟ್ಟಾರದವರೆಲ್ಲ ನಿಮಗೆ ಪೂರ್ಣ ಕುಂಭ ಸ್ವಾಗತ ಇಟ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದೆ ಬರಬೇಕು. ನಾನು ಪುಷ್ಪಂಗೆ ಹೇಳ್ತೀನಿ ಅಮ್ಮಂಗೆ ಫೋನ್ ಮಾಡೋದಕ್ಕೆ. ಹಲೋ ಅಳಿ ಅಂದ್ರೆ, ಹಲೋ ಹಲೋ ಅಳಿ ಅಂದ್ರೆ ಕೇಳಿಸ್ತಾ ಇದೆಯಾ? ನಾಳೆ ನೀವೆಲ್ಲರೂ ಬರಲೇಬೇಕು. ಹಲೋ. ಹಾ, ಹೇಳಿ. ನೀವೆಲ್ಲೋ ಸಿಟಿಯಿಂದ ಆಚೆ ಪ್ರಯಾಣ ಮಾಡ್ತಿದ್ದೀರಿ ಅನ್ಸುತ್ತೆ. ನೆಟ್ವರ್ಕ್ ಸಿಗ್ತಾ ಇಲ್ಲ. ನೀವು ಮಾತಾಡೋದು ಒಂಚೂರು ಕೇಳಿಸ್ತಾ ಇಲ್ಲ ಅಳಿ ಅಂದ್ರೆ. ಹಲೋ ಅಳಿ ಅಂದ್ರೆ, ನಾಳೆ ಖಂಡಿತವಾಗಿ ಬರಲೇಬೇಕು. ಅನುಗ್ ಹೇಳ್ಬಿಡಿ ಅಳಿ ಅಂದ್ರೆ. ಬರ್ತೀರ ತಾನೇ? ಅಣ್ಣ, ಅಣ್ಣ, ತಿನ್ನೋದಕ್ಕೇನಿದೆ? ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಪಲಾವ್ ಇದೆ. ಇಡ್ಲಿ ಕೊಡಿ. ಸರಿ ಮೇಡಮ್. ಒಂದು ನಿಮಿಷ. ಅನು, ಪಾರ್ಸಲ್ ತಗೊಳ್ಳಿ, ಕಾರಲ್ಲಿ ಹೋಗ್ತಾ ತಿನ್ನೋಣ. ಅಣ್ಣ, 2 ಪ್ಲೇಟ್ ಇಡ್ಲಿ ಪಾರ್ಸಲ್ ಮಾಡಿ. ಮೇಡಮ್, 2 ನಿಮಿಷ ಇರಿ, ಪಾರ್ಸಲ್ ತಂದ್ಬಿಡ್ತೀನಿ. ತಗೊಳ್ಳಿ ಮೇಡಮ್. ಎಷ್ಟಾಯ್ತು ಅಣ್ಣ? 80 ರೂಪಾಯಿ ಆಯ್ತು. ಅಯ್ಯೋ, ನನ್ನ ಪರ್ಸೇ ತಂದಿಲ್ಲ. ಇಟ್ಸ್ ಓಕೆ, ನಾನು ಕೊಡ್ತೀನಿ. ಓ, ನಾನು ಕ್ಯಾಶ್ ಡ್ರಾ ಮಾಡಿಲ್ಲ. ಕಾರ್ಡ್ ತಗೊಳ್ಳಿ. ಆನ್ಲೈನ್ ಇಲ್ಲ ಸರ್, ಕ್ಯಾಶ್ ಕೊಡಿ ಸರ್. ರವಿ ಭಟ್ರೆ,
ಎಷ್ಟಾಯ್ತು? 80 ರೂಪಾಯಿ. ಅಷ್ಟೇ ತಾನೇ, ನಾನೇ ಕೊಡ್ತೀನಿ ಬಿಡಿ. ಯಾರು ಕೊಡೋದು ಬೇಡ, ನಾವು ನೋಡ್ಕೋತೀವಿ. ಸರಿ ಗುರು, ಹಂಗಾರೆ ನಿಮ್ಮ ಲೆಕ್ಕದಲ್ಲಿ ನಾವು ದೋಸೆ ತರ್ಸ್ಕೊಂತೀವಿ. ಹೋಯ್ ಬಟ್ರೆ, ಎಲ್ರಿಗೂ ದೋಸೆ ತಗೊಂಬರ್ರೆ. ಇಲ್ಲಿ ATM ಎಲ್ಲಿದೆ? ನಾವು ಹೋಗಿ ತಗೊಂಬರ್ತೀವಿ. ನೀವು ಬಂದ್ರಲ್ಲ ಅದೇ ದಾರಿಲೇ ಸಿಗುತ್ತೆ. ಬಟ್ರೆ ನೀವು ಕೊಟ್ಟಿದ್ದ ತಿಂಡಿ ತಗೊಂಡು ಹೋದ್ರೆ ಮತ್ತೆ ಬರ್ತಾರ ಅನ್ನೋದು ಏನು ಗ್ಯಾರಂಟಿ? ಬಟ್ರೆ ಹಿಂಗೆ ಆದ್ರೆ ನಿಮ್ಮ ಹೋಟ್ಲು ಮುಚ್ಕೊಂಡು ಹೋಗೋದೇನೆ. ಯಾಕೆ ಗುರು, ಟೆನ್ಷನ್ ಆಗ್ತಿದ್ಯಾ? ನೀವು ಸುಮ್ಮನಿರಪ್ಪ ಸರ್. ಟೆನ್ಷನ್ ಮಾಡ್ಕೊಬಿಡಿ ಸರ್, ದೊಡ್ಡ ಮನುಷ್ಯ ಥರ ಕಾಣ್ತೀರಾ ನೀವು. ಏಯ್ ಬಟ್ರೆ, ಇಂಥ ದೊಡ್ಡ ಮನುಷ್ಯ ಬೇಗ ಯಾಮರ್ಸೋದು. ಸುಮ್ಮನಿರಪ್ಪ ನೀನು. ಸರ್ ನೀವು ಕೋಪ ಮಾಡ್ಕೊಬಿಡಿ ಸರ್. 80 ರೂಪಾಯಿ ಅಲ್ವಾ, ನಾವು ದುಡ್ಡು ಕೊಟ್ಟೆ ಇಲ್ಲಿಂದ ತಗೊಂಡು ಹೋಗ್ತೀವಿ. ನೀವು ಹೋಗಿ ATM ಇಂದ ದುಡ್ಡು ತಗೊಂಡ್ಬನ್ನಿ. ಸರಿ. ಅನು, ನೀವು ATMಗೆ ಹೋಗಿ ದುಡ್ಡು ತಗೊಂಬರ್ತೀರಾ? ನಾನಾ? ಹಾಂ, ನೀವು ಇಲ್ಲಿರೋದು ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ. ನೀವಿಲ್ಲಿ ಒಬ್ಬರೇ ಇರೋದಕ್ಕಿಂತ ಜನ ಇರೋ ಕಡೆ ಹೋಗಿ ದುಡ್ಡು ತರೋದು ಬೆಟರು ಅಂತ ಅನ್ಸುತ್ತೆ. ಸರಿ. ತಗೊಳ್ಳಿ ATM ಕಾರ್ಡ್. ಪಿನ್ ಕೋಡು ನನ್ನ ಮೊಬೈಲಿನ ಫಸ್ಟ್ 4 ನಂಬರ್ಸ್. ಮೊಬೈಲ್ ತಗೊಳ್ಳಿ. ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಮನೆಯವ್ರು ಫೋನ್ ಮಾಡ್ಬೋದು. ಹುಷಾರು. ಸಾರಿ ಅನು, ನಿಮ್ಮನ್ನ ಈ ಸ್ಥಿತಿಲಿ ಒಬ್ಬರನ್ನೇ ಕಳಿಸ್ತಾ ಇದ್ದೀನಿ. ಸಂಜೆ ಹೊತ್ತಲ್ಲಿ ಹೊರಟು ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ಈ ಜಾಗದಲ್ಲಿ ನಿಲ್ಲಿಸಿ ತಪ್ಪು ಮಾಡಿದೆ. ಅನು ಅವರು ಸೇಫಾಗಿ ಹೋಗ್ಬಿಟ್ರೆ ಅಷ್ಟೇ ಸಾಕು. ರೇ ಬಟ್ರೆ, ತೊಳಿ ದುಡ್ಡು. ಅರ್ಜೆಂಟಾಗಿ ಸಿದ್ದಪ್ಪ ಸರ್ಕಲಲ್ಲಿ ನಮ್ಮ ಫ್ರೆಂಡ್ ವೆಯ್ಟ್ ಮಾಡ್ತಾವನೆ. ಏಯ್ ಬೇಗ ಬೇಗ ತಿಂತೆ ತೊಳ್ರು. ಸಿದ್ದಪ್ಪ ಸರ್ಕಲ್ಲ. ಒಂದು ನಿಮಿಷ. ನೀವ್ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ? ಏನ್ ಗುರು, ನೀನೇನು ನನ್ನ ಆಟೋ ಫೈನಾನ್ಸ್ ಮಾಡಿದ್ಯಾ? ಇಲ್ಲ ತಾನೆ, ಸುಮ್ಮನೆ ಹೋಗ್ ಗುರು. ಹಾಯ್ ಬರ್ರ ಹೋಗೋಣ. ಮೇಡಮ್, ಕಾರ್ ಕೀನ ಟೇಬಲ್
ಏನಾಯ್ತು? ಆರಾಧನಾ ಅವರು ಬಹುಶಃ ದಾರಿ ಮಧ್ಯೆ ಇದ್ದಾರೆ ಅಂತ ಅನ್ಸತ್ತೆ. ಅದಕ್ಕೆ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಅವ್ರಿಗೊಂದು ಮೆಸೇಜ್ ಮಾಡ್ತೀನಿ. ಆರಾಧನಾ ಅವರೇ, ಐ ಆಮ್ ರಿಯಲಿ ಸಾರಿ. ನೀವು ನನಗೆ ತುಂಬ ಸತಿ ಕಾಲ್ ಮಾಡಿದ್ದೀರ, ಆದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಅದು ಅಲ್ಲದೆ ದಾರಿಲಿ ಬರ್ತಾ ಏನೋ ಸಮಸ್ಯೆ ಬೇರೆ ಆಯಿತು. ನಾನು ನಿಮಗೆ ಸಿಕ್ಕಿದಾಗ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ನೀವು ನಮ್ಮ ಮನೆಗೆ ಬರೋದೇ ಸರಿ ಅಂತ ಅನ್ಸತ್ತೆ. ಮನೆಗೆ ಬನ್ನಿ, ಅಲ್ಲೇ ಸಿಗೋಣ. ಅದಕ್ಕೆ ಇರಬೇಕು. ಮತ್ತೆ ನಾನು ನಿಮ್ಮನ್ನ ಬಯಸಿದ್ರೆ ದುರಾಸೆ ಆಗುತ್ತೆ ಅಂತ ಎಲ್ಲವ ನಿಮ್ಮನ್ನ ಬಿಟ್ಕೊಡೋ ನಿರ್ಧಾರ ಮಾಡಿಸಿದಾಳೆ ನನ್ನ ಕೈಲಿ. ಹೌದು ಸರ್, ನಾನೀಗ ನಿಮ್ಮನ್ನ ಬಿಟ್ಕೊಡ್ಲೇಬೇಕು. ನಾನು ನಿಮ್ಮನ್ನ ತೃಪ್ತಿಯಾಗಿ ಬಿಟ್ಕೊಡ್ತೀನಿ ಆರ್ಯ ಸರ್. ಯಾಕೆ ಅಂದ್ರೆ ನಾನು ನಿಮ್ಮನ್ನ ಜನ್ಮ ಜನ್ಮಕ್ಕಾಗೋಷ್ಟು ಪ್ರೀತಿಸಿದ್ದೀನಿ, ಪ್ರೀತಿಸ್ತಾನೆ ಇದ್ದೀನಿ. ಯಾಕಂದ್ರೆ ನಾನು ನಿಮ್ಮ ಜೊತೆಗಿದ್ದಷ್ಟು ದಿನ ನಿಮ್ಮನ್ನ ಜನ್ಮ ಜನ್ಮಕ್ಕಾಗೋಷ್ಟು ಪ್ರೀತಿಸಿದ್ದೀನಿ. ನೀವು ನನ್ನ ಬಿಟ್ಟು ಹೋದ್ಮೇಲೂ ನಾನು ನಿಮ್ಮ ನೆನಪಲ್ಲೇ ಉಸಿರಾಡ್ತಿದ್ದೀನಿ. ನಾವೀಗ ಸಾಕಷ್ಟು ಕಾರಣಗಳಿಗೆ ಬೇರೆ ಬೇರೆ ಆಗ್ತಿದೀವಿ ಅಂತ ನಿಮ್ಗನ್ಸಿದ್ರು, ನನಗೆ ಹಾಗನ್ಸಲ್ಲ ಸರ್. ಯಾಕೆ ಗೊತ್ತಾ, ನಾವ್ ಯಾವತ್ತೂ ಬೇರೆ ಆಗೇ ಇಲ್ಲ ಅದೇ ಸರ್. ನಿಮ್ಮ ಉಸಿರು ನನ್ನ ಉಸಿರಿನ ಜೊತೆಗೆ ಬೆರ್ತಾಗಿದೆ. ನನ್ನ ಹೃದಯ ಪ್ರತಿ ಕ್ಷಣ ನಿಮ್ಮ ಹೆಸರನ್ನ ಹೇಳ್ತಾ ಇರುತ್ತೆ. ನಿಮ್ ಪ್ರೀತಿ ನನ್ನ ಎದೆ ಒಳಗಡೆ ಬೆಚ್ಚಗಿರ್ಬೇಕಾದ್ರೆ ನೀವು ಬೇಕು ಅಂತ ಆಸೆ ಪಡೋದು ತಪ್ಪಲ್ವಾ ಆರ್ಯ ಸರ್? ನಿಮ್ಗಾಗಿ ಇನ್ನೊಂದು ಜೀವ ಕಾಯ್ತದೆ ಸರ್. ಅವ್ರಿಗೆ ಮೋಸ ಮಾಡಬೇಡಿ ನೀವು. I love you, sir. I keep loving you. ನನ್ನ ಉಸಿರೇ ನೀವಾಗಿ ನನ್ನೊಳಗಿರುವಾಗ ನೀವು ನನ್ನ ಕಣ್ಮುಂದೆ ಇರಬೇಕು ಅಂತ ನಾನು ಯಾಕೆ ಬಯಸ್ಲಿ ಆರ್ಯ ಸರ್? ಮುಂದೆ ಇಲ್ದೇ ಇದ್ರು ನೀವ್ ನನ್ ಜೊತೆಗೆ ಇರೋ ತರ ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಈ ನನ್ನ ನಿರ್ಧಾರ ನಿಮಗ್ ತುಂಬಾನೇ ನೋವು ಮಾಡುತ್ತೆ ಸರ್. ಇನ್ಯಾರ್ದೋ ಬದುಕಿನ ಸಮಾಧಿ ಮೇಲೆ ನನ್ ಬದುಕಿನ ಅರಮನೆ ಕೊಟ್ಟದು ತಪ್ಪಲ್ವಾ ಸರ್? ನೀವಿದನ್ನ ಒಪ್ಪಲ್ಲ ಅನ್ನೋದು ನನಗೆ ಗೊತ್ತು ಸರ್. ಆದ್ರೆ ಸರ್, ನಾನು ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ. ನಿಮ್ ನೆನಪಲ್ಲೇ ಬದುಕ್ತಾ ಇರ್ತೀನಿ. ನೀವೀಗ ಹೊಸ ವ್ಯಕ್ತಿ, ನಿಮ್ಗೆ ಹಳೇದು ಯಾವುದು ನೆನಪಿಲ್ಲ. ಅದಕ್ಕೆ ನೀವು ಖುಷಿ ಪಡ್ಬೇಕು. ನೀವು ಒಂದು ಸತಿ ಆರಾಧನವನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ರೆ ನೀವೆಲ್ಲಾನು ಮರಿತೀರ ಅನ್ನೋ ನಂಬಿಕೆ ನನಗಿದೆ. ನೀವ್ ಎಚ್ಚರ ಆದಾಗ ಇದು ನಿಮ್ಗೆ ಹೊಸ ಬೆಳಕಷ್ಟೇ ಅಲ್ಲ,
ನಿಮ್ಮ ಹೊಸ ಬದುಕು ಕೂಡ ಆಗಿರುತ್ತೆ. ನಿಮ್ಮನ್ನ ಆರಾಧನವರು ಹೊಸ ಬದುಕಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ನಿರಾಸೆ ಮಾಡಬೇಡಿ ಸರ್. ಮೊದಲು ಆರಾಧನವ್ರಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿ, ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಹೇಳ್ಬೇಕು. ಸರ್, ನಿಮಗೂ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಪುಟ್ಟ ಬದುಕಲ್ಲಿ ಎಷ್ಟೆಲ್ಲ ನೆನಪುಗಳು. ಇದೇ ತರ ಜಾಗದಲ್ಲಿ ನಾವಿಬ್ರು ಮತ್ತೆ ಒಟ್ಟಿಗೆ ಇದ್ದೀವಿ. ಆದ್ರೆ ಪರಿಸ್ಥಿತಿ ಬೇರೆ ಅಲ್ವಾ? ನಿಮ್ಮನ್ನ ನಾನು ಬಿಟ್ಟು ಹೋಗ್ಬಾರ್ದು ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೂ ಮೊದಲು ನಾನಿಲ್ಲಿಂದ ಹೊರಟೋಗ್ತೇನೆ ಸರ್. ಹೊರಟೋಗ್ತೀನಿ. ನಾನಿಲ್ಲಿಂದ ಹೋಗ್ಬೇಕು. ನಾನು ನಿಮ್ ಕಣ್ ಮುಂದೆ ಇದ್ರೆ ನಿಮ್ಗೆ ಹೊಸ ಜೀವನ ಶುರು ಮಾಡೋದಕ್ಕಾಗಲ್ಲ ಸರ್. ನಾವು ಜೊತೆಗಿದ್ದ ದಿನಗಳೆಲ್ಲ ಸುಂದರವಾದ ನೆನಪುಗಳು ಅಂತ ಅನ್ಕೋತೇನೆ. ನಾನು ನಿಮ್ ಕಣ್ಣಿಂದ ಹೊರಟೋಗ್ತೀನಿ. ನಾನ್ ಬೇರೆ ಕಡೆ ಹೋಗ್ಬೇಕು. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅವ್ರ ಮನೆಯವ್ರು ಬರ್ತಾರೆ. ಮನೆಯವ್ರಂದ್ರೆ ನೀವೇ ಅಲ್ವಾ ಅವ್ರ ಮನೆಯವರು? ಸರಿ ಹೋಗ್ಲಿ, ಕ್ಯಾಶ ಕಾರ್ಡಾ ಮೇಡಮ್? ಕಾರ್ಡ್. ಅಂದ್ಹಾಗೆ ಇಲ್ಲಿ ATM ಎಲ್ಲಿದೆ? ಇಲ್ಲೇ ಪಕ್ಕದಲ್ಲಿದೆ ಮೇಡಮ್. 1 ನಿಮಿಷ ಬಂದೆ. ತಗೊಳ್ಳಿ. ಮೇಡಮ್ ಬಿಲ್ ಕೊಡ್ಲಾ ಮೇಡಮ್? ಇಲ್ಲ ಬೇಡ. ಮೇಡಮ್ ನಂಬರು? ಥ್ಯಾಂಕ್ ಯು ಮೇಡಮ್. ಅದು ಸ್ವಲ್ಪ ಪೆನ್ನು ಪೇಪರ್ ಏನಾದರೂ ಕೊಡ್ತೀರಾ? ಶೋರ್ ಮೇಡಮ್. ಐ ಆಮ್ ಸಾರಿ ನಿಮ್ ನಿದ್ದೆ ಹಾಳು ಮಾಡಿದ್ದಕ್ಕೆ. ಬಹುಶಃ ನೀವು ಹೇಳೋದಕ್ಕೂ ಮುಂಚೆ ನಾನು ಹೊರಟಿರ್ತೀನಿ ಅನ್ಸುತ್ತೆ. ಸರ್ನ ಕೇಳ್ಕೊಂಡು ಆರಾಧನಾ ಅಂತ ಒಬ್ರು ಬರ್ತಾರೆ, ಅವ್ರಿಗೆ ರೂಮ್ ತೋರಿಸ್ಬಿಡಿ. ಮೇಡಮ್ ಅವ್ರು ಬಂದ್ಮೇಲೆ ನೀವು ಹೋಗ್ಬೋದಲ್ವಾ? ಅದು ಮೇಡಮ್ ನಿಜ ಹೇಳಿ, ನೀವು ನೈಟ್ ಬಂದು ರೂಮ್ ಕೊಡಿ ಅಂತ ಅಂದ್ರಿ, ನಾನು ಕೊಟ್ಟೆ. ಜೊತೆಲಿ ಪೆನ್ನು ಪೇಪರ್ ಬೇರೆ ಇಸ್ಕೊತಿದ್ದೀರಾ. ನೀವು ನಡ್ಕೊಳ್ತಿರೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ ಮೇಡಮ್. ಪ್ಲೀಸ್ ನಿಜ ಹೇಳಿ ಮೇಡಮ್, ಇದರಿಂದ ನಮಗೆ ತೊಂದರೆ ಆದರೆ ಕಷ್ಟ. ಹಾಗೇನೂ ಇಲ್ಲ, ನಾನು ಬೇಗ ಹೋಗ್ತೀನಲ್ಲ ಬೆಳಗ್ಗೆ, ಅದಕ್ಕೆ. ಸರಿ ಮೇಡಮ್. ನೀವು ಆತಂಕ ಪಡೋದೇನು ಬೇಕಾಗಿಲ್ಲ. ಥ್ಯಾಂಕ್ ಯು. ಪುಷ್ಪ, ಕಾಲ್ ನೋವು ಕಡೆ. ನೀನ್ ಅಲ್ಲೇ ಕುತ್ಕೋ. ಹೇಳಿ ಸರ್, ನನ್ ಮಗಳ ಕಲ್ಸಿರೋ ಮಾತುಗಳು ಏನು ಕೇಳಿಸ್ತಾ ಇಲ್ಲ. ಏನಾಗಿದೆ ಅಂತ ಸ್ವಲ್ಪ ನೋಡಿ. ಅದೇನೋ ತೋರ್ಸುತ್ತೆ. ಏನ್ ಸುಬ್ಬೋದು? ಡೌನ್ಲೋಡ್ ಫೇಲ್ಡ್ ಅಂತ ಬರುತ್ತೆ ಸರ್. ಅದೇ ಫೋನ್ ಏನಾದ್ರೂ ಕೆಟ್ಟೋಗಿದ್ಯಾ? ಸ್ವಲ್ಪ ಬೇಗ ನೋಡಿ ಸರ್. ಮೇಡಮ್ ಫೋನಿಗೇನೂ ಆಗಿಲ್ಲ. ಮತ್ತೆ ಯಾಕೆ ನನ್ ಮಗಳು ಕಳ್ಸಿರೋ ಒಂದ್ ಮಾತು ಕೇಳಿಸ್ತಾ ಇಲ್ಲ? ಲೇ ಪುಷ್ಪ, ಅವ್ರಿಗೂ ಮಾತಾಡಕ್ ಬಿಡೆ. ನೀವು ಹೇಳಿ ಸರ್. ಮೇಡಮ್ ಇದರಲ್ಲಿ ಡೇಟಾ ಪ್ಯಾಕ್ ಎಲ್ಲ ಖಾಲಿ ಆಗಿದೆ. ರೀಚಾರ್ಜ್ ಮಾಡಿಸಿದ್ರೆ ಮೆಸೇಜ್ ಎಲ್ಲ ನೋಡ್ಬೋದು. ಅಯ್ಯೋ, ಇನ್ನೂ 2 ದಿನ ಇರ್ಬೇಕಲ್ಲ ರೀಚಾರ್ಜ್ಗೆ. ಅಷ್ಟೇ ಮುಗ್ದೋಯ್ತಾ? ಪುಷ್ಪ, ನೀನ್ ಮಾಡಿದ ಅರ್ಜೆಂಟಲ್ಲಿ ಇಂಟರ್ನೆಟ್ ಪ್ಯಾಕ್ ಇದೆಯೋ ಇಲ್ವೋ ಅಂತಾನು ನೋಡ್ಲಿಲ್ಲ ಕಡೆ. ಸರಿಗಿದ್ಯಾ? ನನ್ ಮೇಲೆ ಹೇಳ್ತೀಯಾ?
ನೀವು ರೀಚಾರ್ಜ್ ಮಾಡಿ ಸರ್. ಎಷ್ಟು? ಮೇಡಮ್ 200 ರೂಪಾಯಿ ರೀಚಾರ್ಜ್ ಮಾಡಿ. ತಗೊಳ್ಳಿ ಮೇಡಮ್. ನಿಮ್ಮ ನಂಬರ್ ಹೇಳಿ ಮೇಡಮ್. ಮೇಡಮ್ ರೀಚಾರ್ಜ್ ಆಗಿದೆ. ಹಾಂ ಆಯ್ತು, ತಗೋಪ್ಪ. ಥ್ಯಾಂಕ್ ಯು ಮೇಡಮ್. ಸಾಕೂತಿದ್ದು, ಎದ್ವಾ. ಉಧೋ ಉಧೋ ಎಲ್ಲಮ್ಮ. ಎಲ್ಲಮ್ಮ ತಾಯಿ ನಿನ್ ಹಾಕುದೋ ಉಧೋ ಉಧೋ. ಜಗಳ ಬಾವಿ ಸತ್ಯವ್ವ ನಿನ್ ಹಾಕುದೋ ಉಧೋ ಉಧೋ. ಪರಶುರಾಮ ನಿನ್ ಹಾಕುದೋ ಉಧೋ ಉಧೋ. ಉಧೋ ಉಧೋ ಎಲ್ಲಮ್ಮ. ನಾನು ಎಲ್ಲಿದ್ದೀನಿ? ಇಲ್ಲಿಗೆ ಹೇಗೆ ಬಂದೆ? ಇಲ್ಲಿಗೆ ಹೇಗೆ ಬಂದೆ? ನಾನು ಎಲ್ಲಿದ್ದೀನಿ? ಇಲ್ಲಿಗೆ ಯಾಕೆ ಬಂದೆ? ಅನು ಅನು, ನಾನು ಎಲ್ಲಿದ್ದೀನಿ? ನಾನು ಚೇರಲ್ಲಿ ಕೂತಿದ್ದವನು ಇಲ್ಲಿಗೆ ಹೇಗೆ ಬಂದು ಮಲ್ಕೊಂಡೆ? ಅನು ಎಲ್ಲಿ ಹೋದ್ಲು ಹೇಳು? ಅನು ಅನು ಎಲ್ಲಿಗೆ ಹೋದ್ಲು ಹೇಳು? ಅನು ಅನು ಅನು. ಉಧೋ ಉಧೋ ಎಲ್ಲಮ್ಮ. ಭೂಮಿ ನಿಂತಲ್ಲೇ ನಿಲ್ಲುವುದಿಲ್ಲ, ಬದುಕು ಹಂಗ. ಪ್ರತಿ ಸೂರ್ಯನ ಹುಟ್ಟು ನಮ್ಮ ಮರು ಹುಟ್ಟು ಮಗಳ. ನಿನ್ನ ಮರು ಹುಟ್ಟನ ನೀ ಕಡ್ಗಣಿಸ್ಬೇಡ ಮಗಳ, ಕಡ್ಗಣಿಸ್ಬೇಡ. ನೀ ಎಲ್ಲೇ ಹೋದ್ರು ನಿನ್ ಹಣೆ ಭಾರ ಬಹಳ ದೂರ ಹೋಗ್ವಲ್ದು.